ಕುಷ್ಟಗಿ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ಬಂಜಾರ ಸಮುದಾಯದಿಂದ 20 ಮನೆಗಳ ಬಹಿಷ್ಕಾರ. 21ನೇ ಶತಮಾನದಲ್ಲಿಯೂ ಇಂತಹ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಒಬ್ಬ ಮಹಿಳೆ ಮಾಡಿದ ತಪ್ಪಿಗೆ ಇಂತಹ ಶಿಕ್ಷೆನ ಅನ್ನೋ ಅನುಮಾನ, ಪ್ರಶ್ನೆ ಎಲ್ಲೆಡೆ ವ್ಯಕ್ತವಾಗಿದೆ. 6,50,000 ದಂಡ ನೀಡಿದರೂ ಸಿಕ್ಕಿಲ್ಲ ನ್ಯಾಯ. ಹಲವಾರು ತಾಂಡ ಮುಖಂಡರಿಂದಲೂ ಬಗೆಹರಿಸಲು ಸಾಧ್ಯವಾಗ್ತಿಲ್ಲ ಈ ಒಂದು ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿ. ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದರೂ ಪ್ರಯೋಜನವಾಗ್ತಾ ಇಲ್ಲ. ಹೌದು ವೀಕ್ಷಕರೇ, 21ನೇ ಶತಮಾನದಲ್ಲಿ ಸಹ ಇಂತಹ ಪ್ರಕರಣಗಳು ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರುವುದು ನೋಡಿದ್ರೆ ಅಚ್ಚರಿಯಾಗುತ್ತೆ. ಇದು ಕುಷ್ಟಗಿ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ನಡೆದ ಘಟನೆ. ಸುಮಾರು 2 ವರ್ಷದ ಹಿಂದೆ ಒಬ್ಬ ಮಹಿಳೆ ಪರಪುರುಷನ ಸಹವಾಸ ಮಾಡಿದ್ದಾಳೆ ಅಂತ ಸಮುದಾಯದಿಂದ 20 ಮನೆಗಳನ್ನ ಸಮುದಾಯದಿಂದ ಹೊರಡಿಸಲಾಯಿತು. ನಂತರ ಅವಳನ್ನ ಊರಿಂದ ಹೊರಹಾಕಿ 6,50,000 ರೂಪಾಯಿ ದಂಡವನ್ನ ಸಮುದಾಯಕ್ಕೆ ಕಟ್ಟಿದ್ರೂ ಸಹ ಸಮುದಾಯದವರು ನಮ್ಮನ್ನು ಯಾವುದೇ ಕಾರ್ಯಕ್ರಮಕ್ಕೆ ಸೇರಿಸಿಕೊಳ್ಳುವುದಿಲ್ಲ. ನಮ್ಮ ಮಕ್ಕಳನ್ನ ಹೀಯಾಳಿಸುವುದು, ಹೆಣ್ಣು ಮಕ್ಕಳನ್ನ ಅವಾಚ್ಯ ಪದಗಳಿಂದ ಬೈದಾಡುವುದು ಮತ್ತು ಒಂದು ಮನೆಯಿಂದ 1 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ಸಮುದಾಯದಲ್ಲಿ ಸೇರಿಸಿಕೊಳ್ಳುತ್ತೇವೆ ಅಂತಲೂ ಕೂಡ ಹೇಳ್ತಿದ್ದಾರೆ ಎಂದು ಅಲ್ಲಿನ ನೊಂದ ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಲ್ಲಿರುವ ಮುಖಂಡರು ಸೇರಿ ನ್ಯಾಯ ಕೊಡಿಸಬೇಕೆಂದು ನೊಂದವರು ಮನವಿ ಮಾಡಿದ್ದಾರೆ. ಶಿವಲಾಲ್ ಅಂತೇಳಿ ಬೇಸಿಕ್ ಕೇಳ್ಕೊಬೇಕು ಅವ್ರು. ನಾವು ಇಂಥ ಓಣ್ಯಾರ ಆಮೇಲೆ ಹೆಸರು ಹೇಳ್ಕೊಂಡು ಅಡ್ರೆಸ್ ಹೇಳ್ಕೊಂಡು ಮುಂದೆ ಮಾತಾಡಕ್ಕೆ ನೀವು ಅವ್ರಿಗೆ ಕನ್ಫ್ಯೂಸ್ ಆಗ್ತಾರ. ಹೌದಲ್ಲ, ಬಂಜಾರ ನಮ್ಮ ಗಂಡು ಮಕ್ಕಳು ಒಂದು ತಾಸು ಇರ್ತಾರ, ಒಂದು ತಾಸು ಇರುದಿಲ್ರಿ. ನಾವು ಅಡ್ಡಾಡ್ಬೇಕಂದ್ರೆ ನಮಗೆ ಅಂಜಿಕೆ ಬರುತ್ತೆ. ನಾವು ಇಟ್ಟಿಟ್ಟು ಮಕ್ಕಳು ಅಂಗಡಿಗೆ ಹೋಗ್ಬೇಕಂದ್ರೆ ಅಂಚ್ಕೊಂಡು ಬರ್ತಾರ್ರಿ. ನಾವು ದಿವಸ 100 ರೂಪಾಯಿ ಕೂಲಿ ದುಡ್ಡು ತಿನ್ನಾರ್ರಿ. ನಾವು 3 ವರ್ಷ ಆತ್ರಿ ನಮಗೆ ಹೊರಗೆ ಹಾಕ್ಯಾರ್ರಿ ಅವ್ರು. ನಮ್ಗೆ ಯಾವ್ದಕ್ಕೆ ಹಾಕ್ಯಾರ್ರಿ ಅವ್ರು? ನಮ್ಗೆ ಅದು ಕಾರಣ ಬೇಕಿಲ್ರಿ. ನಾವು ಏನು ತಪ್ಪು ಮಾಡಿದ ಅವ್ರು ತೋರಿಸ್ಬೇಕಿಲ್ರಿ. ಅವ್ರು ನ್ಯಾಯ ಬೇಕ್ರಿ ನಮ್ಗೆ. ನಮ್ಮ ಸಮಾಜದಿಂದ ಹೊರಗಿಟ್ಟಿದ್ದು ಕಾರಣ ನಮ್ಮ ತಮ್ಮನ ಮಗಳು ಅನೈತಿಕ ಸಂಬಂಧ ಇನ್ನೊಬ್ಬರು ಕೂಡ ಇದ್ದಿದ್ದಕ್ಕೆ ಆಕಿನ ಕಡೆಯಿಂದ ಹುಡುಗನ ಕಡೆಯಿಂದ 6.5 ಲಕ್ಷ ರೂಪಾಯಿ ದಂಡ ತೊಗೊಂಡು ರೊಕ್ಕ ತೊಗೊಂಡು ಮತ್ತು ಆ ಹುಡುಗಿನ ಊರು ಬಿಟ್ಟು ಓಡಿಸ್ಯಾರ. ಆ ಇಬ್ಬರು ಗಂಡ ಹೆಂಡತಿ ಊರು ಬಿಟ್ಟನು ಓಡಿಸ್ಯಾರ. ನಮ್ಮನ್ನು ಊರು ಬಿಟ್ಟು ಹೊರಗೆ ಹಾಕ್ಯಾರ. ನಮ್ಮನ್ನು ಸಮಾಜ ಬಿಟ್ಟು ನಮ್ಮನ್ನು ಏನು ಯಾವ್ದಕ್ಕೂ ಕರ್ಕೊಳವಲ್ರು. ಗುಡಿ ತಾಲಿ ಹೋದ್ರು, ನಮ್ಮ ಮಂದಿ ಹೆಣ್ಮಕ್ಳು ಇವರೆಲ್ಲರೂ ಹೋದರು. ಇವ್ರು ಯಾಕೆ ಬಂದಿರಿ? ಹುಡುಗ ಸಣ್ಣ ಹುಡುಗರು ಹೋದರು. ಅವ್ರು ಹೊರಗೆ ಕಳ್ಸೋದು, ಬಳದು ಕಳ್ಸೋದು. ನೀವು ಇಂಥ ಸ್ವ ಮಕ್ಕಳು, ಅಂಥ ಸ್ವ ಮಕ್ಕಳು, ಇಂಥ ಸುಳ್ಳ್ಯಾರ ಹೆಣ್ಮಕ್ಳು ನೋಡಿದ್ರು ಬೇದು. ನಾವು ಕೇಳಲಿಕ್ಕಂದ್ರೆ ಬೇಕಾದ್ರೆ ನಮ್ಮ ಮಂದಿ ಹೆಣ್ಮಕ್ಳು ಅದಾರ, ಅವ್ರ ಬಾಯಿಲಿಂದ ಕೇಳ್ರಿ. ಯಾರು ಹೋದ್ರು ಇಂಥ ಸುಳ್ಳ್ಯಾರ ಇವರು, ಇಂಥ ಅಡ್ದ್ಲ್ಯಾರ ಇವರು, ಕರ್ಕೋಬೇಡ್ರಿ ಅವ್ರಿಗೆ. ಅವ್ರ ಮನ್ಯಾಗೂ ಅದಾವ, ನಾವು ಅವ್ನಿಗೆ ಹೇಳಲ್ರಿ. ಟೈಮ್ ಬಂದಾಗ ಹೇಳ್ತೀವಿ. ಅವೆಲ್ಲ ಮುಂದೆ ಬಂದಾಗ ಇದನ್ನು ಮತ್ತೆ ಮುಂದುವರ್ಸ ಅವ್ರು ಓಡಿಸ್ತೀವಿ ಅಂದ್ರೆ ನಾವು ಮುಂದುವರ್ಸ್ತೀವಿ. ಅದನ್ನು ಇದನ್ನ ಇಲ್ಲೇ ಸ್ಟಾಪ್ ಮಾಡ್ತಾರೋ ಏನಿಲ್ಲ. ಇದು ಇಷ್ಟ ರೀ ನಮ್ದು 3 ವರ್ಷ ಆಯ್ತು ನಮ್ಗೆ ಅನುಭವಿಸಕತ್ತಿ. ಇವ್ರು ಮಾತಾಡ್ತಾರೆ ನಮ್ಮ ತಮ್ಮರ್ರೆ. ಬಲ್ಕುಂದಿ ತಾಂಡ, ಕೊಡಗಲಿ ತಾಂಡ, 2 ಕೊಡಗಲಿ ತಾಂಡ, ಮಣಸೇರಿ ತಾಂಡ ಮತ್ತು ಅವ್ರ ಕಡೆಯಿಂದ ಒಂದು 4-5 ತಾಂಡ ಯಾರೋ ಬಂದಿದ್ರು. ಒಟ್ಟು 8 ತಾಂಡದವ್ರು ಕೂಡಿದ್ರು. ಅವರಿಗೆ ಹೊಳ್ಳಿ ನಿಮ್ಮ ತಪ್ಪು ಐತೆ ಅಂತೇಳಿ 1,10,000 ರೂಪಾಯಿ ದಂಡ ಹಾಕೋಗ್ಯಾರ. ಆದರೂ ಈ ಸ್ವ ಮಕ್ಕಳು ಅವ್ರಲಿಂದ ಬಾಳೆ ಮಾಡ್ಕೊಂಡು ತಿನ್ಲಿ. ಇವರು 5 ತಾಂಡದಾರ ಹೆಂಗೆ ಕರ್ಸ್ಯಾರಲ್ಲ ಅವ್ರಲಿಂದ ಬಾಳೆ ಮಾಡ್ಕೊಂಡು ತಿನ್ಲಿ. ನೋಡೋಣ ಇವ್ರಿಗೆ ಎಷ್ಟು ದಿವಸ ಬಾಳೆ ಮಾಡ್ಕೊಂಡು ತಿಂತಾರೆ. ಊರಾಗಿದ್ದು ಬಾಳೆ ಮಾಡಲಿ ಸ್ವ ಮಕ್ಕಳು ಅಂತ ನಮ್ಮನ್ನು ಬೆದರಿಕೆ ಹಾಕಕತ್ತಾರೆ ಪದೇ. ನಮ್ಮ ಜೀವ ಬೆದರಿಕೆನೇ ಐತ್ರಿ. ನಾವು ಯಾವಾಗ ನಮ್ಮನ್ನು ಹೊಡಿತಾರೋ, ಎಲ್ಲಿ ನಮ್ಮನ್ನು ಕೊಲೆ ಮಾಡ್ತಾರೋ ಅಲ್ಲಿ ಮಠ ಐತಿ. ಈಗ ಅವರು ಹುಡಿ D100 ಮನೆ ಹಾಕೋ, ನಮ್ಮ ಒಂದು 10-15 ಮನೆ ಹಾಕೋ. ನಾವು ಎಲ್ಲಿ ಹೋಗ್ಬೇಕು ಹೇಳ್ರಿ? ನಾವು ಎಲ್ಲಿ ಹೋಗಿ ಯಾರಿಗೆ ರಕ್ಷಣೆ ಕೇಳ್ಬೇಕು? SP ಸಾಹೇಬ್ರಲ್ಲಿ ಹೋದ್ರು SP ಸಾಹೇಬ್ ಆಯ್ತಪ್ಪ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು. ಮತ್ತು CPI ಸಾಹೇಬ್ರ ಒಟ್ಟನ್ನು ಕೊಡೋದಿಲ್ಲ ಅಂತ ಹೇಳಿದ್ರು. ಇಲ್ಲೇ ನಮ್ಮ ಹಮ್ಮಿನಗಡ ಪಕ್ಕದಲ್ಲಿ ಬರೀ ಒಬ್ಬರು ಹೋಗಿ ಅರ್ಜಿ ಕೊಟ್ಟಲ್ಲಿ DJ ಕೊಟ್ಟಿಲ್ಲ ಸರ್. ಇದೇ ಹಬ್ಬಕ್ಕೆ ಎಷ್ಟೋ ಮಂದಿ ಇಡೀ ತಾಂಡೆ ಕಿತ್ತು ಹೋದ್ರು, ಅಲ್ಲಿ DJ ಕೊಟ್ಟಿಲ್ಲ. ಈ ನಾವು 8 ದಿವಸ ಬಿಫೋರ ಕೊಟ್ಟರೆ ಹೆಂಗೆ ಕೊಟ್ರಿ ಇವರು DJ ಪರ್ಮಿಷನ್? ಇದನ್ನು ಕೇಳ್ತೀವಿ ನಾವು ಅಧಿಕಾರಿಗಳಿಗೆ. ಅಂದ್ರೆ ನಾವೇನು ಬಡವರಿಗೆ ಬದುಕಕ್ಕೆ ಹಕ್ಕು ಐತೋ ಇಲ್ಲ? ಸಂವಿಧಾನನೇ ಇಲ್ಲಲ್ಲ. ಅಲ್ಲ, ನಮಗೆ ಬಡವರಿಗೆ ಹಕ್ಕು ಐತೋ ಇಲ್ಲ ಕೇಳಕ್ಕಿದು? ಅಲ್ಲ, ನಮ್ಮ ಪುರಾಗೆ ಐತೋ ಏನು ರೊಕ್ಕಿದ್ದಾರ ಕಡೆ ಐತೋ ಸರ್ಕಾರ? ಏನು ಇವರು ರಾಜಕೀಯ ಐತೋ? ನಾವು ಬಡ್ರಿ ಏನು ಮಾಡೋದು ಹೇಳ್ರಿ? ನಾವೆಲ್ಲಿ ಹೋಗ್ಬೇಕು? ನಾವು ದುಡ್ಕೊಂಡು ತಿನ್ನೋರು. ನಮ್ಮ ಹಿಂದೆ 8 ಮಕ್ಕಳು ತೊಗೊಂಡು ನಾವು ದುಡ್ಕೊಂಡು ತಿನ್ನಕ್ಕೆ ಹೋಗೋರು. ನಾವು ವರ್ಷಕ್ಕೊಮ್ಮೆ ಜಾತ್ರೆ ತೊಗೊಂಡು ಬರೋರು. ನಮ್ಮ ನಿಂಗತ್ತೆ ವರ್ಷ ಹೊರಗೆ ಇಟ್ಕೊಂಡು ಹೋದ್ರು. ನಾವು ಎಲ್ಲಿ ಹೋಗಿ ಯಾರಿಗೆ ರಕ್ಷಣೆ ಕೇಳ್ಬೇಕು? 6 ಜನ ಎದುರಾಗಿದ್ದಾರೆ ಟೋಟಲ್. ಇವಾಗ ದೊಡ್ಡ ಹಿರಿಯರೇ ಪ್ರಕಾಶ್ ರಾಠೋಡ್ ಎಲ್ಲ ಕಡೆ ಮತ್ತು ರಾಜಕೀಯ ಮಾಡ್ತಾನೆ. ಈಟು ತಾಂಡ್ಯದಾಗ ಮತ್ತೆ ಒಂದು ಸುದ್ದಿ ಮಾಡ್ಕೊಳಕ್ಕೆ ಹೋಗಲ್ಲ. ನಮ್ಮ ನಾಯಕಿ ತನಕ ನಮ್ಮ ಅಜ್ಜ ಮುತ್ತರ ಕಾಲಿಂದ ಬಂದಿದ್ದು.
ಈಗ ನಡ್ವಾಕ ಕಸ್ಕೊಂಡ್ ರೊಕ್ಕ ಐತ ಹಣ ಐತ ಜನ ಬಲ ಐತ ಅಂತೇಳಿ ಈ ನಮೂನಿ ಮಾಡಕತ್ತಾನ ಕತ್ತಪತಿ ವ್ಯವಹಾರ ಮಾಡಕತ್ತಾನ ಇವ ಹಾಂ ಹಿತಾಪತಿ ವ್ಯವಹಾರ ನಡ್ಸ್ಯಾನ ಇದನ್ನ ಯಾರಿಗೆ ಮುಟ್ಟಿಸ್ರಿ ದಯವಿಟ್ಟು ನೀವು ಮೀಡಿಯಾದವ್ರಿಗೆ ಹೇಳ್ತೀನಿ ನಮ್ಗೆ ಭಾಳ ತ್ರಾಸ ಆಗೈತೆ ಭಾಳ ನೋವಾಗೈತೆ ಹಾಂ ಭಾಳ ನೋವಾಗೈತೆ ನಮ್ಗೆ ಸಣ್ಣ ಸಣ್ಣ ಹುಡ್ರು ಮಕ್ಕಳು ಅದಾವ ಇವ್ರ ಮಕ್ಕಳಿಗೆ ಹೋದ್ರು ಮಕ್ಕಳಿಗೂ ಹೊಡೆದು ಬಡ್ದು ಕಳಿಸ್ತಾರ ಮಕ್ಳು ಅಡ್ಡಾಡ್ಬೇಕಂದ್ರೆ ನಮ್ಗೆ ಅಂಜಿಕೆ ಭಾಳ ಸಮಸ್ಯೆ ಐತ್ರಿ ನಮ್ಗೆ 3 ವರ್ಷ ಆಯ್ತು ನಾವು ಇದನ್ನ ಮಾಡ್ಸಕತ್ತಿ 3 ವರ್ಷದಿಂದ ನಡೆದತ್ತಿದ್ದು ಸಮಸ್ಯೆ ಒಂದ್ ದಿವಸ 2 ದಿವಸ ಕೊಟ್ಟಿಲ್ಲ ನಾವು ಇನ್ನು ಮೇಲೆ ಕೇಸ್ ಕೊಡ್ತೀವಿ ನಾವು ಸಿಸ್ಟರ್ ಕೈ ಮುಗಿದು ನಿಮ್ಗೆ ಬೇಡ್ಕೊಂತೀನಿ ಮೀಡಿಯಾದವರಿಗೆ ಇದನ್ನ ಹೆಂಗ್ ಮಾಡ್ತೀರಿ ಎಲ್ಲಿ ಮುಟ್ಟಿರ್ತೀರಿ ನಿಮ್ಗೆ ಬಿಟ್ಟಿತ್ತು ನಾವಿಲ್ಲಿ ಊಡಿಗರಿ ತಾಂಡ ಕುಷ್ಟಗಿ ತಾಲೂಕು ಜಿಲ್ಲಾ ಕೊಪ್ಪಳದಿಂದ ಮಾತಾಡ್ತಿರೋದು. ನಾಳೆ ಇದು ಹಬ್ಬ ಮುಗಿದಿಂದ ನಾಳೆನು ಮನೆಗೆ ಹೋಗಿ ಹೊಡಿತೀವಿ. ಅವ್ರು ನಮ್ಗೇನು ಈಡಾಗಲ್ಲ, ಇಷ್ಟು ಬರೀ ಇರೋದು 20 ಮನೆ ಐತಿ, ಅವ್ರಿಗೆ ಮನೆಗೆ ಹೋಗಿ ಹೊಡಿತೀವಿ ಅಂತ ಹೇಳಕತ್ತಾರ. ನಮ್ಮ ಜೀವ ಬೆದರಿಕೆ ಐತಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು. ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅವರು. ಆ ಕಡೆ ಅವರು DJ ಹಬ್ಬ ಮಾಡಕತ್ತಾರ, ಅವರು ರಕ್ಷಣೆ ಕೊಡಕತ್ತಾರ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮಗೂ ನ್ಯಾಯ ಕೊಡಿಸಿ, ನಮಗೂ ಬಹಿಷ್ಕಾರ ಹಾಕಿದ್ದಾರೆ. ದಯವಿಟ್ಟು ಇದ್ರ ಅಧಿಕಾರಿಗಳು ಗಮನ ತರಬೇಕಂತೇಳಿ ನಿಮ್ಗೆ ಒಂದು ಮನವಿ ಮಾಡ್ಕೊಡಕತ್ತೀವಿ. ಹೂಲಿಗೆರೆ ಗ್ರಾಮ ತಾಂಡ 6ನೇ ವಾರ್ಡ್ ಅಂತ. ನಾವು ಬಂಜಾರ ಸಮಾಜದವರು. ಫಸ್ಟ್ ನಮ್ಮ ಪರಂಪರೆ ನಾಯಕ ನಮ್ಮ ಮನೆತನ. ಆಮೇಲೆ ಅವರು ನಾವು ನಮ್ಮ ಗುಡಿ ಸೇವಾಲಾಲ್ ಗುಡಿಯಿಂದ ಒಂದು 80 ಲಕ್ಷ ರೂಪಾಯಿ ಇತ್ತು. ಆ 80 ಲಕ್ಷ ರೂಪಾಯಿ ಲೆಕ್ಕ ಕೇಳಿದಕ್ಕೆ ನಮ್ಗೆ ತಂಡದಿಂದ ಹೊರಗೆ ಹಾಕ್ಯಾರ. ಮತ್ತು ಅನೈತಿಕ ಸಂಬಂಧ ಅವರಿಗೆ ಮಾಡಕ್ಕೆ ಹಚ್ಚಿ ನಿಮ್ಮ ನ್ಯಾಯ ಕೊಡ್ತೀವಿ, ರೊಕ್ಕ ಕೊಡ್ತೀವಿ ಅಂತೇಳಿ ಅವರು ನಮ್ಗೆ ಅದನ್ನು ಬ್ಲಾಕ್ ಮೇಲ್ ಮಾಡಿ ಒಂದೊಂದು ಮನೆಗೆ 1 ಲಕ್ಷ ರೂಪಾಯಿ ದಂಡ ಕೇಳಕೊಂತಾರೆ. ತಾಂಡ ಊರಾಗ ಸೇರ್ಕೋಬೇಕಂದ್ರೆ ನಾವೆಲ್ಲಿ ಹೋಗ್ಬೇಕು? ನಾವು ಒಂದು 20 ಮನೆಯಲ್ಲಿ ಎಲ್ಲಿ ಹೋಗ್ಬೇಕು? ನಾವು ಏನಂತ ಮಾಡ್ಬೇಕು ಅವರಿಗೆ? ನಾವು ಹೇಳಕ್ಕೆ ಹೋದ್ರೆ ನೀವು 1 ಲಕ್ಷ ರೂಪಾಯಿ ಒಳಗೆ ಕೊಟ್ಟು ಬಾ ಅಂತೀರಿ. PSI ಸಿಬ್ಬಂದಿಗೆ ಹೇಳಿವಿ, ನಾವು ನಮ್ಮ ನ್ಯಾಯ ಇದೆ ಎಲ್ಲ ಹೇಳಿವಿ. ಇದೆಲ್ಲ ಹೇಳಿ ಕಾಸಿ ತಕರಾರಿದೆ, ನಮ್ಮ ತಂಟೆ ತಕರಾರು ಯಾವ ಹಬ್ಬ ಮಾಡೋವಂತಲ್ಲ ಅಂತ ಹೇಳಿವಿ. ಆದರೂ ಅವ್ರು ಪರ್ಮಿಷನ್ ಕೊಟ್ಟಿವಿ ಅಂತ ಹೇಳ್ತಾರೆ. ನಾವೆಲ್ಲಿ ಹೋಗ್ಬೇಕು ಈಗ? ನಮ್ಮ ಮಕ್ಕಳು ಗುಡಿತಾಕ ಆಟ ಆಡ್ಕೊಂತ ಹೋದ್ರೆ ನೀವು ಹೊರಗೆ ಹಾಕಿವಂತ ಹೊರಗೆ ಹಾಕ್ತಾರೆ. ನಾವೆಲ್ಲಿ ಹೋಗ್ಬೇಕು ಈಗ? ನಾವು ಇದು ಕೊಟ್ಟಿದ್ದು ಪರ್ಮಿಷನ್ ಕೊಟ್ಟಿದ್ದಿದೆ. CPI ಒಂದು ಕೊಟ್ಟಿದ್ದು ಕಾರ್ಖಾನೆಗಳು ನೋಡ್ರಿ ಏನೇನು ಎಲ್ಲರಿಗೂ ಕೊಟ್ಟಿವಿ. ಎಲ್ಲ ಅವರು ನಮ್ಗೆ ಹೋಳಿ ಕೊಟ್ಟಿದ್ದಾರೆ. ಮತ್ತು 3 ತಾಸು ನಾವು ಪರ್ಮಿಷನ್ ಕೊಟ್ಟು ಹೆಂಗೆ ಕೊಟ್ಟಿರ್ತಾರೆ ಅವರು? ಅವ್ರ ಕಾನೂನು ದೃಷ್ಟಿಯಿಂದ ಮುತ್ತಣ್ಣ ರಾಠೋಡ್ ಅಂತ ಅದಾನ, ಪ್ರಕಾಶ್ ರಾಠೋಡ್ ಅಂತ ನಾವು IMLಗೆ ಹೇಳ್ಕೊತೀವಿ. ನಾವು ಯಡಿಯೂರಪ್ಪನ ಮಗನ ಜೋಡಿ ಅಡ್ಡಾಡ್ತೀವಿ, ಅವ್ರಿಗೆ ಹೇಳ್ಕೊತೀವಿ. ನಾವು ಬಯ್ಯಾಪುರಿಗೆ ಹೇಳ್ಕೊತೀವಿ. ನಾವು ದೊಡ್ಡನಗೌಡನ ಜೋಡಿ ಅಡ್ಡಾಡ್ತೀವಿ ಅಂತ ಹೇಳ್ತಾರೆ. ಇವ್ರು ದೊಡ್ಡನಗೌಡ MLA ನಮ್ಮ ಶಾಸಕರು ಗಮನಕ್ಕೆ ತೊಗೊಂಬಂದಿ. ನಾವು ಗಮನಕ್ಕೆ ತೊಗೊಂಬಂದು ಆಯ್ತು ನಾ ಹೇಳ್ತೀನಿ ಸುದ್ದಿ ಮಾಡ್ತೀವಿ ಅಂತ ಹೇಳಿ ಇನ್ನಾದ್ರೂ ಏನು ಮಾಡಿಲ್ಲ ಇವರು. ಗೊತ್ತಾಗಿ CPI ತನ ಹೋಗಿ ಬಂದೀವಿ ನಾವು. ಆಯ್ತು ನಿಮ್ಮ ತಕರಾರು ನಾ ಬಂದು ಬಗೆಹರಿಸ್ಕೊಡ್ತೀನಿ, ಅಲ್ಲಿ ತನಕ ಏನು ಮಾಡೋಕ್ಕಿಂತಲ್ಲ ಅಂತ ಹೇಳ್ಯಾರ. ಮತ್ತು ಇವ್ರಿಗೆ ಹೆಂಗೆ ಮಾಡಕ್ಕೆ ಕೊಟ್ಟರು? ನಮ್ಮ ಮಕ್ಕಳು ಹೋದ್ರೆ ಹೆಣ್ಮಕ್ಳು ಹೋದ್ರೆ ನೀವೇನು ನಮ್ಮ ತಾಂಡದಾರೆ, ನೀವು ಸುಳ್ಳ್ಯಾರ, ನಿಮ್ದು ಅನೇಕ ಸಂಬಂಧ ಐತಿ, ನಿಮ್ಮದು ಭಾಳ ಐತೆ ಅಂತೇಳಿ ಹೇಳ್ತಾರೆ. ನಾವೆಲ್ಲಿ ಹೋಗ್ಬೇಕು? ನಾವೀಗ ನಾವು ಊರು ಬಿಟ್ಟು ಹೋಗ್ಬೇಕಾ? ಕಾನೂನಿಲ್ಲ ಇದಕ್ಕೆ. ಕಾನೂನಿಗೆ ಹೋಗಿ ತಿಳಿಸಿದ್ರೆ ಆಯ್ತು ಹೇಳೋಣ ಅಂತಾರೆ. ಏನು ಹೇಳ್ಯಾರ ಇವರು ಕಾನೂನು ಹತ್ರ? ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಸೇವಾಲಾಲ್. ಜೈ ಮರ್ಯಾಮಾಯಾಡಿ. ಈಗ ಯಾವ್ದಕ್ಕೂ ನಮ್ಮ ಸತ್ತುಗ ಬತ್ತುಗ ಕಳ್ಳು ಒಳಗೆ ಸತ್ರ ಹೋದ್ರ ಅವ್ರು ಯಾಕೆ ಇಲ್ಲಿ ಬಂದಾರ? ಎದಕ್ಕೆ ಬರ್ತಾರ ಅವರು? ಇಲ್ಲಿ ಎದಕ್ಕೆ ಬರ್ತಾರ? ಅವ್ರಿಗೆ ನಾಚಿಕೆ ಇಲ್ಲೇನು? ಇಲ್ಲಿ ಯಾಕೆ ಬರ್ತಾರ ಅವರು? ಅವ್ರಿಗೊಮ್ಮೆ ಹೇಳಿದ್ ಗೊತ್ತಾಗೋದಿಲ್ಲೇನು? ಪದೇ ಪದೇ ಬರ್ತಾರಂತ ಹೇಳ್ತಾರ್ರಿ. ನಮ್ಗೆ ಯಾವ್ದ್ರ ಸಲುವಾಗಿ ಹೊರಗೆ ಹಾಕಿದ್ದನ ಅವ್ರು ಯಾರು ಕೇಳಬೇಕಲ್ರಿ? ನಮ್ಗೆ 4 ಮಂದಿ ಕುಂತಾರ ಕೇಳಬೇಕು, ಇಲ್ಲ ನಿಂತಾರ ಕೇಳಬೇಕು, ಹೊಡೆದಾರ ಕೇಳಬೇಕು, ಬಡದಾರ ಕೇಳಬೇಕು. ನಮ್ಮ ಸಮಾಜದಾಗ ನಾವು ಹೋದ್ರೆ ನಿಮ್ಗೆ ಬರಕ್ಕೆ ನಾಚಿಕೆ ಇಲ್ಲೇನು? ಇಲ್ಲಿ ಯಾಕೆ ಬರ್ತಾರ? ಅಯ್ಯೋ ಅವ ದೊಡ್ಡ ನಾಯಕ ಬರಲಿಲ್ಲ, ಈಗ ಹೊಸ ನಾಯಕ ನಮ್ಮನ್ನು ನೋಡ್ತಾರ ಮಾತಾಡ್ತಾರ. ಅಯ್ಯೋ ಹೊಸ ನಾಯಕನ ಹೇಳ್ತಿ ಬರಲಿಲ್ಲ, ಸತ್ತಾಲೆ ಹೋದ್ರೆ ನಮ್ಮನ್ನು ನೋಡಿ ಹಿಂಗೆ ಮಾತಾಡ್ತಾರೆ. ನಾವು ಅಂತಾರೀಗ ಅವ್ರಿಗೆ ಏನು ಮಾಡೀವ್ರಿ ನಾವು? ನಾವು ಈಗ ಹೋದ್ರೆ ಸತ್ತಾರಿಗೆ ಯಾರು ಕರೀತಾರೇನ್ರಿ? ಕರಿಲಾರ್ದ ಹೋಗ್ತೀವಿ. ಸತ್ರ ಲಗ್ನಕ್ಕೆ ಮೂರ್ತಿಗೆ ಕರೆದಾರ ಹೋಗ್ತೀವಿ. 5 ತಾಂಡದ ಮಂದಿ ಬಂದ್ರೂ ಬಗೆಹರ್ದಿಲ್ಲ. ಇಲ್ಲಿ ತಾನ ನಾವು ಚುಣ್ಯಕ ಅವರು ನಾವು ಕಲ್ತಾಡ್ಯಾಡಿವಿ. ನಮಗೆ ಇಷ್ಟು ಅವಮಾನ ಮಾಡ್ಯಾರಲ್ರಿ ಅವ್ರೀಗ. ಏನು ಮಾಡ್ಬೇಕೀಗ? ನಮ್ಮ ನ್ಯಾಯನ ಯಾರು ಕೊಡ್ಸವಲ್ರು. ಮತ್ತು ಮುಂಜಾನೆ ಬಂದು ನಿಂತ ಕಾಟ ನಾವು DJ ತಂದ ಗಾಡಿ ಏನೋ ನಮಗೂ ಬರೋಗಿಲ್ಲ ರೀ ಕನ್ನಡದಾಗ. ಗಾಡಿದು ಕಿತ್ತು ಬಡ ಮಾಡಾಕತ್ತಿದ್ದು, ದನಕರ ಬೆದರಾಕತ್ತಿದ್ದು. ಯಾಕೆ ಮಾಡ್ತೀರಿಪ್ಪ ಅಂದ್ರೆ ನೀವು ಕಲ್ ತಗೊಂಡು ಹೋಗ್ದಿರಿ ಅಂತ ಏನು ಬೇಕಾದ ಅವ್ರು ಬೇಯಾಕತ್ತಾರ. ಮತ್ತು ಬಡಿಯಾಕ ಬರಾಕತ್ತಾರ. ಆ ಪ್ರಮಾಣ ಎಲ್ಲದಕ್ಕೆ ಬರ್ತಿರ್ವ, ಎಲ್ಲದಕ್ಕೆ ಮಾಡ್ತಿರ್ವ, ಇದಕ್ಕೆ ಯಾಕೆ ಹಿಂಗೆ ಮಾಡ್ತೀರಿ ಅಂತ ನಿಮ್ಮ ತಿಂಡಿ ಗಡ್ಸ್ಕೊಂಡಿರಿ. ನಾವು ತಿಂಡಿ ಗಡ್ಸ್ಕೊಂಡಿವ್ರಿ, ಮತ್ತು ನಿನಗೆ ರೊಕ್ಕ ಕೊಡ್ತೀವಿ ಅಂತ ಹೇಳಿವಿ ನಾವು. ಆಟ 6.5 ಲಕ್ಷ ತಗೊಂಡಾರ. ಈಗಾದರೂ ಹೇಳ್ತೀವಿ 6.5 ಲಕ್ಷ ತಗೋರ. ಮತ್ತು ನಾವು ಮನೆಗೆ 1 ಲಕ್ಷ ಕೊಡ್ಬೇಕು. ನಾವು ದುಡ್ಕೊಂಡು ತಿನ್ನೋರು ಎಲ್ಲಿಗೆ ಕೊಡ್ಬೇಕ್ರಿ? ಅವ್ರು ಇದ್ದಾರ ಕೊಡ್ತಾರ, ದುಡ್ಕೊಂಡು ತಿನ್ನೋರು ಎಲ್ಲಿಗೆ ಕೊಡ್ಬೇಕು ನಾವು?